ಮಂತ್ರಾಲಯಕ್ಕೆ ಹೋಗ್ಬೇಕು, ಹೋಗೋಕ್ಕಾಗ್ತಿಲ್ಲ, ಟೈಮ್ ಕೂಡಿ ಬರ್ತಿಲ್ಲ ಅಂತ ಚಿಂತೆ ಮಾಡುವ ರಾಯರ ಭಕ್ತರಿಗೆ ನಾನೊಂದು ವಿಶೇಷ ರಾಘವೇಂದ್ರ ಸ್ವಾಮಿ ಮಠದ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ. ಈ ದೇವಸ್ಥಾನ ಇರೋದು ನಮ್ಮ ಬೆಂಗಳೂರಿನ ವಿಜಯನಗರದ ಅಮರಜ್ಯೋತಿ ನಗರದಲ್ಲಿರುವ 6ನೇ ಕ್ರಾಸ್ನಲ್ಲಿ. ಶೋಭಾ ಆಸ್ಪತ್ರೆ ನಿಮ್ಗೇನಾದ್ರೂ ಗೊತ್ತಿತ್ತು ಅಂದ್ರೆ ಈ ದೇವಸ್ಥಾನವನ್ನ ಕಂಡು ಹಿಡಿಯೋದು ತುಂಬಾನೇ ಈಸಿ. ಯಾಕಂದ್ರೆ ಶೋಭಾ ಆಸ್ಪತ್ರೆಯ ರೋಡಿನಿಂದ ಹಿಂದಕ್ಕೇನೆ ಈ ದೇವಸ್ಥಾನ ಇರೋದು. ಶೋಭಾ ಆಸ್ಪತ್ರೆ ರಸ್ತೆಯಿಂದ ಹಿಂದೆ ಬಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ರಸ್ತೆ ಅಂತಾನೆ ಬೋರ್ಡ್ ಇದೆ. ಆ ರಸ್ತೆಯ ಮುಖಾಂತರ ಮುಂದೆ ಸಾಗಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಮೃತ್ತಿಕಾ ಬೃಂದಾವನ ಸನ್ನಿಧಾನ ಕಾಣುತ್ತೆ. ಅಂಡ್ ಮೊದಲೇ ಹೇಳ್ಬಿಡ್ತೀನಿ ಕೇಳಿ, ಇಲ್ಲಿ ಟೈಮ್ ಸೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿರೋ ಟೈಮಿಂಗ್ ಸೆನ್ಸ್ ಬಿಟ್ರೆ ಆಮೇಲೆ ಅವರು ಯಾವ ಕಾರಣಕ್ಕೂ ಕೂಡ ಒಳಗಂತೂ ಬಿಡೋದಿಲ್ಲ. ಇನ್ನು ಟೈಮಿಂಗ್ಸ್ ವಿಚಾರ ನೋಡೋದಾದ್ರೆ ಗುರುವಾರ 6:30ರಿಂದ 12:30 ತನಕ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ. ಆಮೇಲೆ ಕ್ಲೋಸ್ ಮಾಡಿದ್ರೆ 6 ಗಂಟೆಗೆ ಓಪನ್ ಮಾಡ್ತಾರೆ. 6 ಗಂಟೆಯಿಂದ 9 ಗಂಟೆಯ ತನಕ ರಾಯರ ದರ್ಶನ ಇರುತ್ತೆ. ಬೇರೆ ದಿನ ಎಲ್ಲ ಬೆಳಗ್ಗೆ 6:30ಯಿಂದ 12:30 ತನಕ ಇರುತ್ತೆ. ಆಮೇಲೆ ಕ್ಲೋಸ್ ಆದ್ರೆ ಮತ್ತೆ ದೇವರ ದರ್ಶನ ಸಿಕ್ಕೋದು ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ. ನಮಗೆ ಟೈಮಿಂಗ್ ಗೊತ್ತಿಲ್ಲದೆ ಗುರುವಾರ 1 ಗಂಟೆಗೆ ಹೋಗ್ಬಿಟ್ಟಿದ್ವಿ. ಅವರಂತೂ ಒಳಗಡೆ ಬಿಡ್ಲೇ ಇಲ್ಲ, ಜೋರಾಗಿ ಬೈದ್ಬಿಟ್ರು. ನನಗಂತೂ ಅಳುನೇ ಬಂದ್ಬಿಡ್ತು. ಆದ್ರೂ ಬೈಸ್ಕೊಂಡು ಹೇಗೋ ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಜೆಂಟ್ನಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ಆದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಅಂತಾನೆ ಅನಿಸ್ಲಿಲ್ಲ. ಪುನಃ ನನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ರಾಯರ ಮಠಕ್ಕೆ ಹೋದೆ. ಮನ್ಸಿಗಂತೂ ತುಂಬಾನೇ ನೆಮ್ಮದಿ ಆಯ್ತು. ಬಹುಶಃ ಮಧ್ಯಾಹ್ನ ಕೆಲ್ಸದ ಅರ್ಜೆಂಟಲ್ಲಿ ನಿನ್ನನ್ನ ನೋಡೋದಕ್ಕಾಗೋದಿಲ್ಲ ಅಂತಾನೆ ರಾಯರು ಹಾಗ್ ಮಾಡಿದ್ರು ಅಂತ ನನಗೆ ಆಮೇಲೆ ಫೀಲ್ ಆಯ್ತು. ಇನ್ನು ದೇವಸ್ಥಾನದಲ್ಲಿ ಕೂತ್ರೆ ಅಂತೂ ಎದ್ದು ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟೊಂದು ಪ್ರಶಾಂತವಾದ ವಾತಾವರಣ ದೇವಸ್ಥಾನದಲ್ಲಿದೆ. ನಾನು ದೇವರಿಗೆ ತುಳಸಿ ಹಾರ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಈ ದೇವಸ್ಥಾನದಲ್ಲಿ ತುಳಸಿ ಹಾರ ಅಲೋ ಇಲ್ವಂತೆ. ಹಾಗಾಗಿ ಸೇವಂತಿಗೆ ಹೂ ತಗೊಂಡೆ. ಒಳಗಡೆ ಹೋಗ್ತಾ ಇದ್ದಂಗೆನೆ ಈ ರೀತಿ ಇದೆ ನೋಡಿ. ಒಳಗಡೆ ಕೈಕಾಲು ತೊಳೆಯೋಕೆ ಅಂತ ನೀರಿನ ವ್ಯವಸ್ಥೆ ಕೂಡ ಇದೆ. ಮೇಲ್ಗಡೆ ಕೈ ತೊಳ್ಕೊಬಹುದು, ಕೆಳಗಡೆ ಕಾಲು ತೊಳ್ಕೊಬಹುದು. ತುಂಬಾನೇ ಜನ ಬರ್ತಾರೆ ಮಾತ್ರ. ಬೆಳಿಗ್ಗೆ ಮಧ್ಯಾಹ್ನಕ್ಕಿಂತ ಇಲ್ಲಿ ಸಂಜೆ ಮೇಲೆ ರಾಯರನ್ನ ನೋಡೋದಕ್ಕೆ ತುಂಬಾ ಚಂದ ಅನ್ಸುತ್ತೆ. ದೇವಸ್ಥಾನದ ಗರ್ಭಗುಡಿ ಸುತ್ತ ರಾಯರ ಫೋಟೋಗಳೇ ಇದೆ. ಅವ್ರದ್ದು ವಿಭಿನ್ನವಾದ ಫೋಟೋಸ್ಗಳು ಇಲ್ಲಿದೆ. ಇಲ್ಲಿ ರಾಯರ ಬಗ್ಗೆ ಕತೆ ಅಂದ್ರೆ ಹರಿಕತೆ ಟೈಪ್ ಕೂಡ ಹೇಳ್ತಾರೆ. ನಮ್ಮ ರಾಯರನ್ನ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ಕಾಣ್ತಾರೆ. ಸಂಜೆ ಟೈಮ್ನಲ್ಲಿ ಈ ತೂಗು ಮಂಚವನ್ನ ಅಲಂಕಾರ ಮಾಡ್ತಾರೆ. ಅದು ರಾಯರ ಮೂರ್ತಿ ಇಡೋಕ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ, ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಇದು ರಾಯರ ರಥ ಅಂತೆ. ಇಲ್ಲಿ ಬರುವ ಭಕ್ತರು ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ ಸೇರಿ ಏನೇನೋ ವ್ರತಗಳನ್ನ ಮಾಡ್ತಾರೆ. ಆ ವ್ರತಗಳ ಬಗ್ಗೆ ಕೂಡ ನನಗೆ ಅಷ್ಟೊಂದು ಗೊತ್ತಿಲ್ಲ, ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಕಾಡ್ತಾ ಇರುವ ಒಂದೇ ಒಂದು ಪ್ರಶ್ನೆ ಏನಂತ ಅಂದ್ರೆ, ರಾಯರ ಮಠದಲ್ಲಿ ನೀಡುವಂತಹ ಮಂತ್ರಾಕ್ಷತೆಯನ್ನ ತಿನ್ಬೇಕಾ, ತಲೆಗಚ್ಚಬೇಕಾ, ದೇವ್ರ ಮುಂದೆ ಇಟ್ಕೋಬೇಕಾ, ಅಥವಾ ಮರದ ಬುಡಕ್ಕೆ ಏನಾದ್ರು ಹಾಕ್ಬೇಕಾ? ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಮಾಡೋಕ್ಕೂ ಧೈರ್ಯ ಇಲ್ಲ, ಗೊತ್ತಿಲ್ಲದೆ ಏನ್ ಮಾಡೋದು ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ ಆಯ್ತಾ. ಇನ್ನು ರಾಯರ ದೇವಸ್ಥಾನದಿಂದ ಆಚೆ ಬರುವಾಗ ಬಲಭಾಗದಲ್ಲಿ ದುರ್ಗಾಂಬಿಕಾ ಹಾಗೇನೆ ಗಣಪತಿಯ ಚಿಕ್ಕ ಗುಡಿ ಇದೆ. ಅದರ ಒಳಗೆ ಏನ್ ಬಿಡೋದಿಲ್ಲ, ಹೊರಗಡೆಯಿಂದನೇ ಕೈ ಮುಗಿಬೇಕು. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಅಂತೂ ಅಮೃತ ಇದ್ದಂಗೆ ಇರುತ್ತೆ. ಉಪ್ಪಿಟ್ಟು, ಕಡಲೆ ಹೊಸಳಿ, ಸದ್ಯಕ್ಕೆ ನಾನು ತಿಂದಿರುವಂತಹ ಪ್ರಸಾದ. ಬೇರೆ ಬೇರೆ ಟೈಪ್ ಕೂಡ ಇರುತ್ತೆ. ಉಪ್ಪಿಟ್ಟು ಏನು ಸ್ಪೆಷಲ್ ಇತ್ತು ಅಂತ ಅಂದರೆ, ಪುಳಿಯೋಗರೆಗೆ ಯಾವ ಮಸಾಲೆಯನ್ನು ತಯಾರಿಸ್ತೀವಲ್ಲ ಆ ಮಸಾಲೆಯಲ್ಲಿ ಉಪ್ಪಿಟ್ಟನ್ನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಮಾತ್ರ. ನನಗಂತೂ ಈ ರಾಯರ ಗುಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ರಾಯರ ಭಕ್ತರಾಗಿದ್ದರೆ ಒಂದೇ ಒಂದ್ಸಲ ಇಲ್ಲಿಗೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆಯಿರಿ. ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ. ನನಗೆ ಎಷ್ಟು ರಾಯರ ಬಗ್ಗೆ ಗೊತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೇನಾದರೂ ರಾಯರ ಪೂಜೆ ಬಗ್ಗೆ ಆಗಲಿ, ರಾಯರ ದೇವಸ್ಥಾನದ ಬಗ್ಗೆ ಆಗಲಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.